परशुराम बरवा परशुराम ಕಾರ್ಮಿಕಲ ಕಗ್ಗತ್ತಿನ ಆಗವಂತ ಬರುವ ಎನ್ನ ಸರಗಳ ಪರಿಸರ ಭಾರ್ಗವ ಭಾರ್ಗವ ಹಾ ಭಾರ್ಗವ
ಮಾರಿಗೊಂಡರೆ ಮಂದಿಯ ಕಾಟ, ಸುಮ್ಮನೆ ಕುಂತರೆ ತಂದೆಯ ಕಾಟ, ಮೂಲೆಯಲ್ಲಿ ಮಲಗಿದರೆ ಸೊಳ್ಳೆಗಳ ಕಾಟ. ಇಂಥ ಹಲವಾರು ಕಾಟಗಳನ್ನು ತಾಳಲಾರದೆ ಹಟ್ಟದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟದಾರದೆಂದು ಕರೆಯುತ್ತಾರೆ. ದೇವ ಏಳಗಂಡವರ ವೇಗದ ಮಾವಾಗಿದವ ಹೌದು ದೇವ, ಚೆನ್ನಾಗಿ ಹೇಳಿದೇವ. ಗೋಡ ಗೋಡ ಸವ ಚೆನ್ನ ವೀರ ಬಬ್ಬೆ ಹರಬಟಕ್ಕೆ ಹಾದವರ ಜನ ಬಡದು ನಿಂಬರಗಾಗಿ ಜನ್ನ ಬಯಕೆ ಚಲೋ ನನಗೆ ಕೆದರಾದ ಹತಮರ ಬಂಡರ ರುಂಡಗಳನ್ನು ಖಂಡಿಸುವುದರಲ್ಲಿ ಕಥನದಲ್ಲಿ ಪ್ರವೀಣ. ಬೃಹತ್ತು ಶಿವತ್ತು ಹಣ್ಣಮದಾಗ್ನಿಯ ಕುಮಾರ ರೇಣುಕದೇವ ಗರ್ಭಜ ಸಂಜಾತ ಊರ್ಪೌಜ ದಂಡ ದುರಧೀರ ಗಂಭೀರ ಭಾರ್ಗವ ರಾಮನನ್ನು ತಿಳಿಯದ ಪೂಜೆ ತಾವಾದರೆ ಈ ಸುಂದರವಾದ ಸಭಾಮಂದಿರಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ ಸಭಾಮಂದಿರಕ್ಕೆ ಬಂದ ಕಾರಣವನ್ನು ಕೇಳಿಯ? ಹೌದು ದೇವ. ಹಾಗಾದರೆ ಹೇಳುವನು ಕೇಳು. ಚೆನ್ನಾಗಿ ಹೇಳಿ ದೇವ. ರೇಣುಕಾ ಒಳ್ಳೆಯದು ಹೋಗದೆ ಮುಂದೇನು ಸಂಗತಿ? ಆಯುಷ್ಮಾನ್ ಭವ ಭಾರ್ಗವ, ಈ ಜಗವ ಕೊಂಡಾಡಲಿ ನಿನ್ನಯ ಪರಾಕ್ರಮ. ಪದದ ಮಾತೆ ಕುಮಾರ, ಏನು ಇದು ನಿನ್ನ ಮುಖಚರ್ಯದ ರೀತಿ? ಭಯ ಕಂದ ಊಹಿನ ಮಧ್ಯ ಎಂದ ಪೊಲೀಸರು ದಯವಿಟ್ಟು ಸ್ವಲ್ಪ ಈ ಕಡೆಲ್ಲ ಸ್ವಲ್ಪ ಕಟ್ಕಳಿಸಿ ಅವರ ತೆಂಗಿ ಕುಂದಿದ್ದು ಕಾರಣವೇನು? ಈ ನಿನ್ನ ಮಗನಾದ ಭಾರ್ಗವ ರಾಮನೆಂದು ತಿಳಿದಮ್ಮ ಜನನೇ. ಮಗನೇ, ನನ್ನ ದುಃಖವನ್ನು ನಿನ್ನ ಮುಂದೆ ಏನೆಂದು ಹೇಳ ಕಂದ. ನನ್ನ ದುಃಖವನ್ನು ತೆಗೆದುಕೊಂಡು ನೀನೇನು ಮಾಡುವ ಪುತ್ರ?
ಹೇಳುವುದನ್ನು ಕೇಳು ಕಂದ. ಏನು ಚೆನ್ನಾಗಿ ಹೇಳಿ ಅನ್ನುವ ನಿನ್ನ ಹಣೆಯಲ್ಲಿ ಆ ಬ್ರಹ್ಮನ ಅಂತ ಬರಬರಿ ಹೇಗೆ ಬರ್ತದೆ? ಅದು ಎಂತ ಬರವನ್ನು ಹೇಳಿರೋದು ಮಾತೆ? ಎಲ್ಲ ಹಳೆಯ ಬರಹವನ್ನು ಈ ರೀತಿಯಾಗಿ ಬರಲಿರುವಾಗ ಇಷ್ಟು ಮಾತನಕ್ಕೆ ನೀನು ಗುಪ್ತಿದ ಬೇಡವಾದ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಭಾರ್ಗವ ರಾಮ. ಇದು ಆ ವಿಧಿಯ ನಿಯಮ. ಓ ಅಮ್ಮಯ್ಯ, ಮಗನೇ, ಹಿಂದಿನ ಮಾತಿನ ರೀತಿ ರಾಗಿನಿಂದ ಹಿಡಿಯಲ್ಪಟ್ಟು ಚಂದ್ರನಂತೆ ಅಗ್ನಿಯಿಂದ ತಕ್ಕನಾದ ವೃಕ್ಷದಂತೆ ಸೂರ್ಯನಿಂದ ಮಾಡಿದ ಕಲವದಂತೆ ಕಲವಂತರದ ಕಾರಣವೇನು? ನಿನ್ನೆ ಹೃದಯದಲ್ಲಿಗಿಂತ ಹಲಹಲ ಮೇಲಿಸಿದವನು ನಿನ್ನ ದುಃಖಕ್ಕೆ ಕಾರಣವಾದವನೊಂದು ಹೆಸರೊಂದು ಹೇಳಿಬಿಡು ಮಾತೆ. ಕಂದ, ಕಂದ, ಎಲ್ಲ ದುಃಖಕ್ಕೆ ಕಾರಣನಾದವನ ಹೆಸರನ್ನು ಹೇಳು ಮಾತೆ ಎಂದು ಕೇಳುತ್ತಿರುವಿಯಾ? ಹೌದು ಮಾತೆ, ಹೇಳಬೇಕು ಮಾತೆ. ಕಂದ, ಅವನ ಹೆಸರನ್ನು ಎತ್ತಬೇಡ. ಆ ಮದಾಂಧದ ಹೆಸರನ್ನು ಕೇಳಿದರೆ ಬೋಧನೆ ಅಪಾಯವಾಗುವುದು ಮಗನೇ. ಕಂದ, 1 ಕೆಜಿ ಕಲ್ಲನ್ನೆತ್ತಿದರೂ ಎತ್ತಬಹುದು, ಏನಾದರೂ ಆಗಬಹುದು. ಆದರೆ ನಿನ್ನನ್ನು 9 ತಿಂಗಳು ಎತ್ತು ಹೊತ್ತು ನವಮಾಸ ಗರ್ಭದಲ್ಲಿ ಬೆಳೆಸಿ ತುತ್ತುಳಿಸಿ ಬೆಳೆಸಿದ ಮಗನ ಮುಂದೆ ನಿನ್ನ ಗರ್ಭದಲ್ಲಿ ನೀನು ಸಾಮಾನ್ಯ ಮಾತೆ. ಕುಮಾರ,
ಸಾಧ್ಯವೇ? ನಾನು ಸಾಧ್ಯವಾಗಿ ಹೋಗುವ ಮಾತೆ ಹಾಗಾದರೆ ಈ ನಿನ್ನ ಮಗನಾದ ಭಾರ್ಗವರಾಮ ಒಂದು ಮಾತನಾಡಿಸಿದ್ದೇನೆ. ಪ್ರಚಂಡ ಪರಾಕ್ರಮನಲ್ಲವೇ? ಹೌದಲ್ಲ ಮಗನೇ, ನನಗೆ ಸಂದೇಶದಿಂದ ನೇಮವನ್ನು ಇಟ್ಟರೆ ಕಂದ ನಿನ್ನ ಮಗ ವೇರದ ಕಾರ್ತ ನಿನ್ನ ಕತ್ತರಿಸಿರುವ ಆ ಮಗನ ಮಾತೆ ಕುಮಾರ, ನಿನ್ನನ್ನು ಹೆತ್ತು ಹೊತ್ತು ಸಾಕಿ ಸಲಹಿದಂತ ಮಗನನ್ನು ಹಾಕದಾದ ಕಾರ್ಯವಿರನ್ನೇ ಯುದ್ಧಕ್ಕೆ ನಾವೇಗೆ ಕಳಿಸಿಕೊಡಲಿ? ನೀನಿನ್ನು ಚಿಕ್ಕವನು, ಉಂಡಾಡುವ ಮಗನು, ಆಟ ಪಾಠಗಳಲ್ಲಿ ಕಾಲವನ್ನು ಕಳೆಯುವುದು ಬಿಟ್ಟು ಅವನ ಕೂಡ ಯುದ್ಧಕ್ಕೆ ಹೋಗುತ್ತೇನೆನ್ನುತ್ತಿರುವೆಯ? ನಾನು ಚಿಕ್ಕವನು ಹೇಳಿದ್ರೆ ಯಾವುದು ಮಗನೇ? ಹಾಗಾದರೆ ಚಿಕ್ಕವನ ಪೌರುಷ ಹೇಳುವನ್ನು ಕೇಳುವ ಮಾತೆ ಅದು ಏನು ಕಂದ? ಗರಗತ ತನ್ನ ತಂದ ತಿಳಿದರೆ ಬಿಟ್ಟಿದೆ ಮಾತೆ. ಮೀನಿನ ಮರಿಯ ಸಣ್ಣ ತಂದ್ರೆ ಸಮುದ್ರವನ್ನು ಹೀಗಿಟ್ಟಿದ್ದ ಮಾತೆ. ಬೆಂಕಿ ಕಟ್ಟಿ ಸಣ್ಣದನ್ನು ತಿಳಿದರೆ ಬಿಟ್ಟಿದ್ದ ಮಾತೆ. ಕುಮಾರ, ಸರ್ವತಃ ಮಠಾಂತರ ಕೂಡ ನೀನು ಯುದ್ಧಕ್ಕೆ ಹೋಗಬೇಡ. ಅದು ಅವನು ಸಾಮಾನ್ಯನಲ್ಲ ಕಂದ. ಅವನು ರಾವಣ ಸೂರನಲ್ಲೇ ತನ್ನ ಕಿಂಕರನನ್ನಾಗಿ ಮಾಡಿಕೊಂಡಂತ ಮಹಾವೀರನವನು.
ಕುಮಾರ ನೀನು ಚಿಂತೆಯನ್ನು ಬಿಟ್ಟು ಬಿಡು. ಬೋಳಿರ ಹಾಡನ ನಿನ್ನ ತಂದೆಯನ್ನು ಕೊಂದ್ರು ಅವನ ತಿರುವನ್ನು ಅರಗಡೆದು ಕಟ್ಟು ತಾಯಿಗಳಿಗೆ ಪುಟ ಮಾಡಿ ಹಾಕಿಬಿಡುವ ತಾಯಿ. ಹಾ ಮಾತೆ ಕುಮಾರ ಈಗ ಎಲ್ಲ ಮಾತಿಗೆ ತಡೆಯಾದರೆ ಎಂತ ಪಡೆದರನ್ನು ಎಲ್ಲೊಂದು ಧಿಕ್ಕಾರ ಮಾತೆ ಮಯ ಕಂದ ಮಯ ಹಾ ಕಾರ್ತವೀರನೆಂದರೆ ಸಾಮಾನ್ಯನಲ್ಲ. ನಾನೇನು ಸಾಮಾನ್ಯದವನ ಮಾತೆ ಜನನೇ ಅವನು ದೇವದಾನವರಿಗೆ ಮೀರಿದವನು. ನಾಯಿ ಮಾರ್ಗವನಾದನು ಅರಿಶಕ್ತ ಗುಣವನ್ನು ದೂರ ಮಾಡಿದವನ ಮಾತೆ ಮಯ ನೀನೆಂತ ವೀರನಾದರೂ ಆ ಮೂರ್ಖನ ಕೂಡ ಯುದ್ಧಕ್ಕೆ ಕಳಿಸುವುದಕ್ಕೆ ಎನ್ನ ಮನಸ್ಸು ಒಪ್ಪಲಾರದು. ಕುಮಾರ ಅದು ಏಕಕ್ಕೆ ಒಪ್ಪಲಾರದ ಮಾತೆ. ನನ್ನ ಕಣ್ಣಲ್ಲಿ ನೀರು ಬಂದರೆ ನಿನ್ನ ಕಣ್ಣಲ್ಲಿಯೂ ನೀರು ಬರುವುದು. ನಿನ್ನ ತಾಯಿಯ ಮುಖವನ್ನು ನೋಡಿ ಸರ್ವತಾ ಮೂರ್ಖನ ಕೂಡ ಯುದ್ಧಕ್ಕೆ ಹೋಗಬೇಡ ರಾಮ, ಕೊಡಲಾರದೋ ನಿನಗೆ ನೇಮ. ನನ್ನ ಮತ್ತ ಜನ್ಮಿಯದ ಹೇಳಿಕಲೇವಿ ಏನು ಮಾತನಾಡುವೆಯ ರಾಮ ಮಯ ಕುಮಾರ ಆ ಮದನ್ಮತ್ತನಾದ ಕಾರ್ತವೀರಾಜರು ದೇವದಾಸರು ನಿಕ್ಕಿ ಮೀರಿದೆಯಲ್ಲ. ಹೌದು ಕಂದ. ಆ ಬಾದರಿಗೆ ನಿನ್ನ ಮಗನಾದ ಭಾರ್ಗವರಾಮನಿಂದ ಅವನು ಪರಾಕ್ರಮ ಮಾಡಿದ ಅವು ಜನನೇ ಅದು ಹೇಗೆಂದರೆ ಅದು ಹೇಗೆ ಪುತ್ರ? ಬೋಳಿರ ಹಾಡದರೆ ಯಾರಿಗಿಲ್ಲ ಎಂದು ಆ ಅದನ್ನು ಆಂಕರದಿಂದಿರುವ ಮಾತೆ. ಅವನ ಅಹಂಕಾರದಿಂದ ನಿನ್ನಂತ ಚಿಕ್ಕವನು ಅವನ ಕೂಡ ಯುದ್ಧಕ್ಕೆ ಹೋದರೆ ನಿನ್ನನ್ನು ಉಳಿಸುವನೆಂದುಕೊಂಡಿರುವಿಯಾ? ಆದರೆ ಈ ನಿನ್ನ ಮಗನಾದ ಭಾರ್ಗವರಾಮನ ಸಾಮಾನ್ಯದವನ ಮಾತೆ ಅರಿಸಂತ ಗುಣವನ್ನು ದೂರ ಮಾಡಿದವನಲ್ಲವೇ. ಹೌದು ಪುತ್ರ. ಇಂಥ ವಿದ್ರೋಪನ ಮುಂದೆ ಆ ಕೊಬ್ಬಿನಿಂದ ಮದ ಬೇಡದ ಕಾರ್ತವೀರಾಜರು ಜೀವನದಿಂದ ಉಳಿದ ಮಾತೆ. ಹೌದು ಮಗನೇ. ಬಾಲಕ ಬೆಟ್ಟದಷ್ಟಿದ್ದರೆ ಒಂದು ಕನ್ಯೆ ಅಗ್ನಿಗೆ ಸುತ್ತು ಭಸ್ಮವಾಗಲಿದೆ. ಹಾ ಕಂದ ಏನು ಮಹಾಜ್ಞಾನಿಯಾಗಿ ವೇಚಿಸಿ ನನಗೆ ನೇಮವನ್ನು ಇಟ್ಟರೆ ಗೋಡೆಯ ಹಾಡಲ್ಲ ಮುಖ ಸೇರಿಸಿಕೊಂಡು ಮಯ ಕಂದ ಮಯ ನೀನು ಒಂದೇ ಆಟವನ್ನು ಹಿಡಿದುಕೊಂಡು ನನಗೆ ಆಜ್ಞೆಯನ್ನು ಕೊಡು ಅಮ್ಮ ಎಂದರೆ ನಾನು ಹೇಗೆ ಕೊಡಲಿ ಕಂದ? ಹೌದು ಮಾತೆ ಕಂದ ಮಯ ನಿನಗೆ ಆಜ್ಞೆಯನ್ನು ಕೊಡುವುದಕ್ಕೆ ಎನ್ನ ಮನಸ್ಸು ಒಪ್ಪಲಾರದು. ಅದು ಏತಕ್ಕೆ ಒಪ್ಪಲಾರದ ಮಾತೆ ಕಡದ ಮಾತೆ. ನೀನು ಇದೇ ರೀತಿಯಾಗಿ ಹೋದರೆ ಆ ಕಾರ್ತವೀರನನ್ನು ಗೆಲ್ಲಲು ಸಾಧ್ಯ. ಭಾರ್ಗವ ಅದು ಏತಕ್ಕೆ ಸಾಧ್ಯ ಯಮದಗ್ನಿ ಕುಮಾರ ಮಯ ಜನನೇ ಆ ಕಾರ್ತವೀರನನ್ನು ಗೆಲ್ಲುವ ಮಾರ್ಗವನ್ನು ಹೇಳುವೆನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಮಗನೇ
ನಮಗೆ ಅರ್ಥವಾಗಿಲ್ಲ ಕಂದ. ಎಲ್ಲ ಸಿರಕ್ಕೆ ಅಪ್ಪಳಿಸಿದರೆ ಅದನ್ನು ಲೆಕ್ಕಿಸುತ್ತ ಹಿಂಬಾಕು ಮಾಡುವುದೇ ಅವರ ಪರಕ್ರಮವನ್ನು ಬಲಿಯ ಅವನು ಸಾಮಾನ್ಯವೆಂದು ನಿನಗೆ ಈ ರೀತಿಯಲ್ಲಿ ಅರನಿಂದ ಹೊರವನ್ನು ಪಡೆದರೆ ಮಾತ್ರ ಆ ಕಾರ್ತವೀರನ ಮರಣವಾಗುವುದು. ಸಾಮಾನ್ಯದವರ ಮಾತೆ ನೀನೆಂತ ವೀರನಾದರೂ ಇದೇ ರೀತಿಯಾಗಿ ಹೋದರೆ ಕಾರ್ತವೀರನನ್ನು ಜಯಿಸಲು ಸಾಧ್ಯವಿಲ್ಲ. ನಿನ್ನ ಇಷ್ಟದಂತ ಹರವನ್ನು ಒಲಿಸುವುದಕ್ಕೆ ಮೂರು ಮಾಂಡವ ಹೋಗುವುದಕ್ಕೆ ನೀನು ತನಗೆ ಆಶೀರ್ವಾದ ಮಾಡಿ ಕಲಿಸಿಕೊಳ್ಳಬಲ್ಲವೇ ಸೌಖ್ಯ ತಾಯಿಗೆ ಕೊಟ್ಟ ಪರಶುವನ್ನು ಹೊರಪಡೆದು ಬಂದು ಆ ಕಾರ್ತವೀರನ ಕೋಣದಿಂದ ಹಿಂದಕ್ಕೆ ಹೋದರೆ ಮಾತ್ರ ಆ ಕಾರ್ತವೀರನನ್ನು ಗೆಲ್ಲಲು ಸಾಧ್ಯ. ಇಲ್ಲವಾದರೆ ಸಾಧ್ಯವಿಲ್ಲ. ಕಡ್ಡೆಯ ಬಾಲ ಭವ್ಯ ಗುಣಶೀಲ. ನಿನ್ನ ಇಷ್ಟದಂತ ಮಾತೆ ಆ ಕಾರ್ತವೀರನನ್ನು ಹಿಂದಕ್ಕೆ ಹೋಗುವುದಕ್ಕೆ ನಿನಗೆ ನಿಷೇಧಾಜ್ಞೆಯನ್ನು ಮಾಡಲು ನಿನ್ನ ಇಷ್ಟದಂತ ಆಗಮಯ್ಯ. ನಿನಗೆ ಜಯದಾರ್ಥಿರುವನು ದೃಷ್ಟಿಯ ಬಟ್ಟನ್ನಿಟ್ಟಿರುವನು. ನೀನು ಹೋದಂತ ಕಾರ್ಯ ವಿಜಯವಾಗಲೆಂದು ವಿಜಯದ ಆರ್ತಿಯನ್ನು ಮಾಡಿಲ್ಲ. ಕುಮಾರ, ನೀನು ಪರಶಿವನನ್ನು ಮೆಚ್ಚಿಸಿ ಆತನಿಂದ ಪರಶುವನ್ನು ಹೊರಪಡೆದು ಬಂದು ಆ ಕಾರ್ತವೀರನನ್ನು ಜಯಿಸಿ ಬರುವಂತವನಾಗಿ ಪುತ್ರ ಕೋಮಲ ಗಾತ್ರ. ನಿನ್ನ ಇಷ್ಟದಂತ ಕರಬಲ್ಲದೆ ಬೆಲ್ಲ ಬೆಳೆದು ದಾವಿದತ್ತಿ ಹಾಗೆ ತಮ್ಮ ಮುಂದೆ ನಿಂತಿರುವ ಕಂದನ ವಿಚಾರವನ್ನು ಆಲಿಸಿದರೆ ಮಹಿಮದಿಂದರೆ
ಕಲಿತಿಲಕನಾದ ರಾಮ ಮೆಚ್ಚಿದೆ ಮೆಚ್ಚಿದೆ ನಿನ್ನ ಪರಾಕ್ರಮ. ಅಂತ ದುಷ್ಟರ ಸಂಹಾರಕ್ಕೆ ಭಗವಂತನಾದ ವಿಷ್ಣುವಿನಿಂದ ಮಾತ್ರ ಸಾಧ್ಯವಾಗುವುದು. ನಮ್ಮಂತವರಿಗೆ ತರವಲ್ಲ ಮಗನೇ ಭಾರ್ಗವರಾಮನ. ಆಹೋ ಜನಕ ಬಾಲಕ, ಆ ಭಗವಂತನ ಇಷ್ಟದಿಂದ ಈ ಸಂಹಾರವನ್ನು ಮಾಡುವುದಿಲ್ಲ. ಹಾಗಾದರೆ ಈ ನಿನ್ನ ಮಾತಿಗೆ ಅಡ್ಡಿ ಇಲ್ಲ. ಅಹೋ ಜನಕ ಬಾಲಕ, ಆದರೆ ಆತನು ಆ ಭಗವಂತನ ಬಂದು ಈ ಕಾರ್ಯ ಮಾಡುವುದರೊಳಗೆ ಭೂಮಿಯ ಜನರು ತತ್ತರಿಸುವರು, ಭೂತಾಯಿ ಮರಗುವರು. ಆದ ಕಾರಣ ಈ ಕ್ಷಣ ಸಿದ್ಧನಾಗಿ ಹೋಗುವೆ. ಹೋಗಿ ಬಾ ಮಗನ ಎಂದು ನನಗೆ ಆಜ್ಞೆ ನೀಡುವ ಯಾರು ಜನ ಸಿದ್ಧ ಕೈಲಾಸ ವಾಸನು ನಿನಗೆ ಹೊರ ಕಳಿಸಿದರೆ ಎಂದು ಆಶೀರ್ವಾದ ಮಾಡಲು ರಾಮ. ಚತುರ್ಗಳು ತೋರೋ ನಿನ್ನ ಪರಾಕ್ರಮ. ನನ್ನ ತಂದೆ ತಾಯಿ ಹತ್ರ ಆಶೀರ್ವಾದವನ್ನು ಪಡೆದುಕೊಂಡು ಅರಸನ್ನು ಮೆಚ್ಚಿಸಿ ತ್ರಿಶೂಲವನ್ನು ಪಡೆಯುವುದಕ್ಕೆ ಆ ಕೈಲ ಹಾಸಿಗೆ ಪರ್ವತಕ್ಕೆ ರಥವನ್ನು ಬಿಡುವಂತೆ ಸಾಧ್ಯ. ಮೇನಕ ರೆಡಿ ಇರಬೇಕು. ಮೇನಕ ಈ ದಿನ ನನ್ನ ಸಹಸ್ರ ಬಾಬುಗಳ ಶಕ್ತಿಯಿಂದ ಬೇಟೆಯನ್ನಾಡಲು ಕಾಡುಗಳಲ್ಲಿರುವ ಮೃಗಗಳನ್ನು ಹಿಡಿಯಲು ಹೋಗೋಣ ಹುಡುಗಾರದೆ. ರಥ ಬಿಡಲು ಜಗತ್ತೆ. ಇದಂತಾಗಲಿ ದೇವ. ಇಲ್ಲಿ ಒಂದು ಅರಗಳಿಗೆ ರಥವನ್ನು ನಿಲ್ಲಿಸು. ಈ ವನದಲ್ಲಿ ಯಾರದೋ ಆಶ್ರಮವು ಕಾಣುತ್ತದೆ. ಆಶ್ರಮದ ಮುನಿವರರಾಗಿರಬಹುದು. ಈ ವಿಚಾರ ತಿಳಿದು ಮುಂದಿನ ಕಾರ್ಯ ನೋಡೋಣ ಸಾರಥಿ. ಛತ್ರಪತಿ ದಮ್ಮಿಸದಂತಾಗಲಿ ದೇವ. ಆಹೋ ಕಾರ್ತಿವೀರ್ಯ, ಆಹೋ ಮುನಿವರ, ಹೇಳುವರೆ ಕೇಳು. ಅದೇನು ಸಂಸ್ಕಾರಗಳ ಜರಗ? ಆಗಮ
ಆಗಮಿಸಿದ ಕಾರಣವೇನು? ನಮ್ಮಿಂದ ಯಾವ ಸಹಾಯ ಬಯಸಿ ಬಂದಿರುವಿರಿ? ಸಂದೇಶವಿಲ್ಲದೆ ಎನ್ನ ಮುಂದೆ ತಿಳಿಸು. ರಾಜ, ಮಾರ್ಗ ಆಯಾಸವಾಗಿ ನಡೆದು ಬಂದಂತೆ ಕಾಣುತ್ತಿದೆ. ನಮ್ಮ ಆಶ್ರಮದಲ್ಲಿ ಕಾಮಧೇನು ಇದೆ. ತಮಗೆ ಬೇಕಾದ ಮುಷ್ಟನ್ನ ಸ್ವೀಕರಿಸಿ ಆನಂದ ಹೊಂದಿರಿ ಕಲಿಸೂರ. ಇಷ್ಟೇ ನೋಡಿ ಎನ್ನ ಮಾತಿನ ಭಾರ. ಆಕೋ ಮುನಿವರ, ಬೇಡಿದ್ದನ್ನು ಕೊಡುವ ಈ ಕಾಮಧೇನು ನಿನ್ನಂಥ ದೋಗೈನ ಆಶ್ರಮದಲ್ಲಿ ನಿಯೋಜವಲ್ಲ. ಅದು ಎತ್ತಕ್ಕೆ ಅದೇನಲ್ಲೇ ಕರ್ತಿವರೇ. ಏಕೆಂದರೆ ದೇವಲೋಕಕ್ಕಿಂತಲೂ ಮಿಗಿಲಾದ ನಮ್ಮ ಮಹೇಶ್ಮತಿ ನಗರದಲ್ಲಿ ಯೋಗ್ಯವೇ. ಆದ ಕಾರಣ ಕಾಮಧೇನುವನ್ನು ಎಲೆ ಮೂರ್ಖ ಶಿಖಮಣಿ, ಎಲೈ ದೊಡ್ಡ ಸದಸ್ಯ, ಸುರ ಸಂಬೋರಕ್ಕೆ ಸಕಲ ಐಶ್ವರ್ಯವಾಗಿ ಪರಿಶೋಧಿಸುವ ಕಾಮಧೇನು ಭೋಗದ ವಸ್ತುವಲ್ಲ. ಆದರೆ ನಿನ್ನಂತ ಐವೇಕಿ ಅರಮಂದಿರದಿರಲು ಅದು ಎಂದಿಗೂ ಸಾಧ್ಯವಿಲ್ಲ. ನಿನ್ನ ಮಂಗ ಬುದ್ಧಿ ಮನೆ ಮಾಡಿ ಈಗಲೇ ಆಶ್ರಮ ಬಿಟ್ಟು ಹೊರಡುವ ಮೂಢಮತಿ, ಹೊರಡುನಿ ಜಾಗೃತಿ. ಅಡವಿಯಲ್ಲಿ ಹಣ್ಣು ಕಾಯಿಗಳು ತಿಂದು ಕಾಲ ಕಳೆಯುವ ಸಂಗತಿಯೇ ಕಾರ್ತಿವೀರನೇ, ಕಾಮಧೇನು ಅವಿವೇಕಿ ಅರಮನೆಯಲ್ಲಿ ಸಾಧ್ಯವಿಲ್ಲವೆಂದು ಸಾಧ್ಯವಾಗಿ ಮಾತನಾಡುವೇನೆ. ನಾನು ನೋಡಿದಂತಾಗಿದೆ. ಮೇನಕ, ಮತ್ತು ಇಷ್ಟಪಟ್ಟ ವಸ್ತು ಎಂದಾದರೂ ನನ್ನದಾಗಲೇಬೇಕು ಮುನಿಪ. ಈ ಕಾಮಧೇನುವನ್ನು ನೀನೇ ನನ್ನ ಅರಮನೆಗೆ ಕಳಿಸಬೇಕು. ಇಲ್ಲವಾದರೆ ಎಲ್ಲ ಫಲ ತ್ಯಾಗದಿಂದ ಬಿಡುಗಡೆಗೊಂಡ ಇವ ಮುನಿಪ. ಇದಕ್ಕೆ ಪ್ರತಿ ಮಾತುಗಳಿಗೆ ಕರೆಯುವುದಿಲ್ಲ ಗೊಮ್ಮ. ಲೇ ಕಾರ್ತಿವೀರನೇ, ಹೇಳುವುದು ಕೇಳು. ಎಲ್ಲವೇ ಅದೇ ಸಮುದ್ರ ವರ್ಷ. ಮದವನ್ನು ಕೋರುವೆಯ ಮತಿ ಇಲ್ಲದ ಮಹೇಶ್ಪತಿಯಾದ ಮದಾಂತನೇ, ಮತ್ತೆ ಹಿರಿನಾದ ಬುದ್ಧಿಸುವನೇ ಮದವೇರಿ ಏತಕ್ಕೆ ಮಾತನಾಡುವೆ? ಸಹಜವಾಗಿ ಮಾತನಾಡುವ ಏನಿಷ್ಟ? ಸ್ವರ್ಗಾದ ಪತಿಯಾದ ದೇವೇಂದ್ರ ಬಳಿಯಲ್ಲಿದ್ದ ಕಾಮಧೇನು ನಮ್ಮ ಯೋಗ ತಪಸ್ಸಿ ಮಚ್ಚಿ ನಮ್ಮ ಸೇವೆಗಾಗಿ ಬಂದಿದೆ. ಬಂದರೆ ಅಮೃತ ಪ್ರಸಾದ ಕೊಡುವ ಕಾಮಧೇನನ್ನು ಬಿಡದವೆಂದು ಹೇಳಿವೆಯಲ್ಲ. ಸಹಜವಾಗಿ ಏನಿಷ್ಟ? ನೀನಂತ ಪಟು ಪರಾಕ್ರಮನೆ ಆದರೆ ಕಾಮಧೇನನ್ನು ಬಿಡದವೆಂದು ಹೇಳಿವೆಯಲ್ಲ. ಬಾ, ನಮ್ಮ ಮರಮಂದಿರಕ್ಕೆ ಬಂದು ಕಾಮಧೇನು ಬಿಡದೆಯೇ ಭ್ರಷ್ಟ, ನಿನಗೆ ಬರುವುದು ಪ್ರಾಣ ನಷ್ಟ. ಅಡವಿಯಲ್ಲಿ ವಾಸ ಮಾಡುವ ಸಾಧು ಮನುಜ, ನಿನಗೆ ಕಾರ್ತಿವೀರನೇ, ಪರಾಕ್ರಮದ ತೇಜ. ನನಗೆ ಗೊತ್ತಿಲ್ಲ ಎನ್ನ ಮಂತ್ರದ ತೇಜ.
ಗೋಮದೆ ಈ ಕಾರ್ತವೀರ ಅರ್ಜುನನ ಕೂಡ ಗಮನ ಮಾಡುವ ಪರಾಕ್ರಮಿಗ ಇಲ್ಲಿ ಯಾರು ಇದ್ದರೆ ಬರೆಯಲ್ಲ ಹಾ ಜಯತನೆ ಮಾಡಿದಂತೆ ಸಮಿಚ್ಚದಂತಾಗಲಿ ದೇವ. ನೋಡಿದನು ದೇವ, ನೋಡಿದನು ದೇವ. ರಜದಾತಿಯದ ಪರ್ವತವು ನೋಡಿದನು ದೇವ. ಗೋಪದೆ ನೋಡಿದನು ದೇವ. ಸಕಲ ಋಷಿ ಮನೆಗಳ ಕೂಡಿ ಶ್ರೀ ಮೋರ್ಯರಲ್ಲಿ ಶ್ರೇಷ್ಠವರ ಆನಂದ ಪ್ರಸಿದ್ಧವಾದ ಪ್ರತ್ಯಕ್ಷ ತಾನು ವಿಜಯ ನೋಡ್ತಾರೆ. ಗೋಪದೆ ನೋಡಿದನು ದೇವ. ಸರ್ಪದಡಿಗೆ ಗರಡ ಪಕ್ಷಿಯ ಮರಿಗಳ ತಮ್ಮ ರಕ್ಷಣೆಗಳ ಊರಿನ ಕಿರಣ ಬಿಸಿಲಿನಂತೆ ಸಂರಕ್ಷಣೆ ಮಾಡಿದ್ರು. ನೋಡಿದನು ದೇವ. ನೋಡಿದನು ದೇವ. ಇದೇ ನೋಡು ಶಿಲ ಸಮುದ್ರವ. ಹಾ ಈ ಸಮುದ್ರದಲ್ಲಿ ಎಂಬರಳ ಮುಳುಗಿಸಿ ನೋಡಿದ್ರೆ ಶಿಲಾಗಿ ಕಾಣುತ್ತದೆ. ಹಾ ಗೋಪದೆ ನೋಡಿದನು ದೇವ. ಇದೇ ಆಶೆ ಬೆಟ್ಟ. ಹಾ ಈ ಕೈಲಾಸಗಿರಿ ಪರ್ವತಕ್ಕೆ ದಾರಾದರ ಬರವರೆಂದು ಶಿವನ ಬೆಟ್ಟವನ್ನ ಕಟ್ಟಿರುವಂತೆ ನೋಡು ಸಾರಥಿ. ಹಾ ಗೋಪದೆ ಈ ಬೆಟ್ಟದ ವಿಶೇಷವೇನೆಂದರೆ ಅದೇನು ದೇವ. ದುರ್ಗಣವನ ಮನೆಯರ ಬೆಟ್ಟವನ್ನು ನೋಡಿ ನಕ್ಕು ನಕ್ಕು ಉತ್ತರಾಗಿ ಅಲ್ಲಿಂದ ಮುಂದಕ್ಕೆ ಹೋದರೆ ಹಿಂದಿರುಗಿ ಹೊಡೆಯುವುದಂತೆ ಸಾರಥಿ. ಗೋಪದೆ ನೋಡಿದನು ದೇವ. ರಾವಣ ತನ್ನ 20 ತೋಳಗಳಿಂದ ಪರ್ವತವನ್ನು ಎತ್ತಿ ಒತ್ತಾಡಕ್ಕೆ ತಿರುಗಿ ಗೋಳಾಡಿ ಸಾರಥಿ. ಹಾ ಗೋಪದೆ ಅತಿ ಬದಿಯಲ್ಲಿ ಕನ್ವರಸ ಹಾ ಮಹಾಮುನಿಗಳ ತಪಸ್ಸಿಗೈದ ಪುಣ್ಯ ಸ್ಥಾನವಿದೆ ನೋಡ್ತಾರೆ. ಹೌದೇನು ದೇವ. ಗೋಪದೆ ನೋಡಿದನು ದೇವ. ನಾರದ ದಾಮೋದರ ಸಂಗೀತ ತುಂಬಿದ ಭಕ್ತರ ಸಮಾಗಮ ಪೂರ್ವದಲ್ಲೇ ತಪಸ್ಸುವನ್ನು ಮಾಡಿ ಈ ಪರ್ವತದಲ್ಲಿ ತಪಸ್ಸುವನ್ನು ಮಾಡಿ ಹರವನ್ನು ಮೆಚ್ಚಿಸಿ ತ್ರಿಶೂಲವನ್ನು ಪಡೆಯುವುದಕ್ಕೆ ಹಾ ಗೋಳಿರ್ಯ ಹಾಡಲಿಲ್ಲ. ಪರಶುರಾಮನಾಗೋದಕ್ಕೆ ಆ ದುಷ್ಟ ಕರ್ತವ್ಯ ರಾತ್ರಿ ಸಂಹಾರವನ್ನು ಮಾಡುವುದಕ್ಕೆ ಇಲ್ಲೇ ಬದ್ಧನಾಗಿ ಶುದ್ಧ ಪೂಜೆ ಮಾಡುವುದು ನೋಡ್ತಾರೆ. ಸಂಶಯದಂತಾಗಲಿ ದೇವ. ಆಹಾ, ಇದು ಎಂತಹ ಆಶ್ಚರ್ಯ! ಈ ಕೈಲಾಸ ಪರ್ವತದಲ್ಲಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂಬ ಶಬ್ದವು ಕೇಳಿ ಬರುತ್ತಿರುವುದು. ಕೇಳುವುದು ಧ್ವನಿ ಬರುವುದೋ ಅದನ್ನು ತನಗೆ ತನಗೆ. ಆದರೇನು ತಾಳೆನು ನಾನು, ಆದರೇನು ತಾಳೆನು ನಾನು. ವಿರಹದ ಬಾಧೆಯ ತಾಳಲಾರನು. ಕೇಳುವುದು ಧ್ವನಿ ಬರುವುದೋ ಅದನ್ನು ತನಗೆ ತನಗೆ.
ದಾರಬಹುದು. ದಾರಾದರೆ ನನಗೇನು? ಅಂತಹ ವಿಶ್ವಮಿತ್ರನೇ ತಪಸ್ಸನ್ನು ಕೆಡಿಸಿ ಮಗುವನ್ನು ಪಡೆದವಳು ನಾನು. ಇನ್ನು ಈತನ ಯಾವ ಲೆಕ್ಕ? ಹತ್ತಿರಕ್ಕೆ ಹೋಗಿ ಮಾತನಾಡಿಸೋಣ, ಬಂದ ವಿಚಾರವನ್ನು ಕೇಳೋಣ. ಇದೇನು ಆಶ್ಚರ್ಯ! ಈ ದಿನ ಈ ಕೈಲಾಸ ಪರ್ವತದಲ್ಲಿ ಊರ್ಪತ್ರೆ ದಣಿಯಾವುದು. ಅಂಜನ ಪತ್ನಿಯದ ಶಾರದಿಯೋ ಇನ್ನು ಸಾಕ್ಷಾತ್ ಪರಮೇಶ್ವರನ ಪತ್ನಿಯದ ಪಾರ್ವತಿಯೋ? ಈ ತಾಯಿಯನ್ನ ಮೇಲೆ ಕರಣ ತೋರಿ ಬಂದಂತೆ ಕಾಣೋಳೇನೋ. ಒಂದು ಸಾರಿ ಗೆದ್ದು ಮಾತನಾಡಿದ್ರೇನೋ. ಓಹೋ, ಮಾತ್ರ ಸಮನಾಳ ಹೇಳಿ. ನೀನು ದಾರು, ನೀನು ಸಂಚರಿಸಿರುವ ಕಾರಣವೇನು ಎಂದು ಮುಂದೆ ಹೇಳಮ್ಮ, ಹೇಳಿ. ಅಹೋ ಸುಂದರನೇ, ಶ್ರೀಹಳೆ, ನನ್ನನ್ನು ದಾರು ಎಂದು ಕೇಳಿದ್ಯಾ? ಹೌದು ಶ್ರೀಹಳೆ. ಸುರಲೋಕಕ್ಕೆ ಅಧಿಪತಿಯಾದ ದೇವೇಂದ್ರನ ಹೆಂಡತಿ, ನನ್ನ ಹೆಸರು ಮೇನಕಾ ಎಂದು ಕರೆಯುವ. ಅದರ ಹೇತಕ್ಕೆ ಬಂದಿರುವೆ. ಈ ಕೈಲಾಸ ಪರ್ವತದಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು, ನಿನ್ನ ಬಳಿಗೆ ಓಡೋಡಿ ಬಂದನು. ಅಹೋ ಸುಂದರ ಸುಗುಣ, ಹಾಗೆ ಶ್ರೀಹಳೆ, ನೀನು ದಾರೋ, ನೀನು ಇಲ್ಲಿಗೆ ಏತಕ್ಕಾಗಿ ತಪಸ್ಸು ಮಾಡುತ್ತಿರುವೆ? ಹಾಗೆ ಶ್ರೀಹಳೆ, ಈ ವಿಚಾರವನ್ನು ಸವಿಸ್ತಾರವಾಗಿ ತಿಳಿಸು ಸುಂದರ. ತಿಳಿಸು ನಿನ್ನ ತಪಸ್ಸಿನ ವಿಚಾರ. ಹಾಗೆ ಕಮಲದ ಮುಖೆ ನಾನು ದಾರಂದರೆ ನೀನು ದಾರೋ, ಈಳ ಮಂಡಲದೊಳ ಕೋಟಿ ಸೂರ್ಯ ರತ್ನಿಯ ಪ್ರಕಾಶ ಯಮಲಕ್ಷ್ಮಿ ಮುನಿಯ ಸಮೂಹ ಭಾರ್ಗವರಾಮದ ವಿದ್ಯಾನ. ಹಾಗೆ ಶ್ರೀಹಳೆ, ರಾಯರಲ್ಲಿ ನಾನೇ ಗಂಟೆಗಳನ್ನು ಮೆರೆಯುವ ಆ ದುಷ್ಟಕಾರ್ತವಿ ರಾಜ್ಯದ ಸಂಹಾರ ಮಾಡೋದಕ್ಕೆ ಎನ್ನ ತಂದೆ ತಾಯಿ ಹತ್ರ ಆಶೀರ್ವಾದವನ್ನು ಪಡೆದುಕೊಂಡು ಆರನ್ನು ಮೆಚ್ಚಿಸಿ ತ್ರಿಶೂಲವನ್ನು ವರನಾಗಿ ಪಡೆಯುವ ಕಾಲದಲ್ಲಿ ನೀನು ಬಂದು ನನ್ನ ದಾರು ಎಂದು ಕೇಳುವೆಯ? ನೀನು ದಾರು, ನೀನು ಸಂಚರಿಸಿರುವ ಕಾರಣವೇನು? ಇದನ್ನು ನಿನ್ನ ಚಿತ್ತಕ್ಕೆ ಹಚ್ಚಿಕೊಳ್ಳದ ಗಿಂದಕ್ಕೆ ಮಾಡುವ ಮೇನಕ. ಹೌದು, ಸಾಧ್ಯವಾಗಿ ಹೇಳಿ ನೋಡು ಮೇನಕ, ಅದು ಹೇದಕ್ಕೆ ಹೋಗುವುದಿಲ್ಲ. ನನ್ನ ಮನದ ವಿಚಾರವೇನೆಂದು ಹೇಳಿದರೆ ಆ ವಿಚಾರವನ್ನು ನೀನು ನೆರವೇರಿಸಿಕೊಡುವೆಯಾ? ಹಾಗೆಲ್ಲ ಅನ್ನಬಾರದು ರಾಮ. ಮೇನಕ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ರಾಮ ಬಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸೊರ್ದಿಯ ಕೊಡ್ತೀಯ. ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸೊರ್ದಿಯ ಕೊಡ್ತೀಯ. ಮನಸ್ಸಿನ ಆಸೆ ಹೇಳಲೇನು, ನಿನ್ನಂತ ಕೂಡಲು ಬಂದೆ, ನಿನ್ನಂತ ಸೇರಲು ಬಂದೆ, ನಾನಿಗೆ ನೋಡಿ ಎಲ್ಲರನ್ನ. ಅರ್ಥವಾಯಿತೇ ನಾನು ಈತಕ್ಕಾಗಿ ಬಂದಿರುವೆನೆಂದು? ನೀನು ಬಂದಿರೋ ವಿಚಾರ ನನಗೆ ಬೇಕಾಗಿತ್ತು ಮೇನಕ. ಭಾಗ್ಯರಾಮ, ಮೇನಕ, ಸುಂದರ, ಶ್ರೀಹಳೆ, ನಿನ್ನ ಪ್ರೀತಿ ಪಡೆಯಲು ಸೆರೆಗೆ ಎಳೆದು ಬಂದೆನ. ನನ್ನ ಪ್ರೀತಿ ರಾಮ, ನಿನ್ನ ಬಿಟ್ಟು ನಾನು ಇರಬಾರದೆನು, ನಿನ್ನ ಬಿಟ್ಟು ನಾನು ಇರಬಾರದೆನು. ಆ ಆ ಓ ಆ. ಅಹೋ ಭಾರ್ಗವರಾಮ, ಮೇನಕ, ನಾನು ಬಂದ ವಿಚಾರವೇನೆಂದರೆ ಹಾ, ನಿನಗೆ ತಿಳಿಲ್ಲವೇ? ನನಗೆ ತಿಳಿದಿಲ್ಲ ಮೇನಕ. ಅಹೋ ಸುಂದರ ಪುರುಷ, ಅಯ್ಯೇ ಶ್ರೀಹಳೆ, ಕಾಮಕಲ ಪುರುಷನಾದರೆ ಒಳಂಬಡುವನು, ರಸಿಕತನವಿಲ್ಲದ ಪುರುಷನಾದರೆ ನನ್ನಂತ ಹೆಣ್ಣನ್ನು ಧಿಕ್ಕಾರ ಮಾಡುವನು. ಭಾರ್ಗವರಾಮ, ಮೇನಕ, ಒಲೆದು ಬಂದ ಹೆಣ್ಣನ್ನು ಬೇಡ ಎನ್ನುವೆಯಲ್ಲ, ನೀನೆಂಥ ಪುರುಷನು? ಸುಮ್ಮನೆ ಹೆಚ್ಚಿಗೆ ಮಾತಾಡದೆ ನನ್ನ ಪ್ರೇಮವನ್ನು ಸ್ವೀಕಾರ ಮಾಡು ರಾಮ. ಒಪ್ಪಿಕೋ ನನ್ನ ಪ್ರೇಮ. ಛತ್ರಪತಿ ಜಾಣೆ, ಸ್ತ್ರೀಯರನ್ನು ಕೂಡುವುದಕ್ಕೆ ಕಾಮಕ ರಸಿಕನಾದರೆ ಒಡಂಬಿಡುವುದನ್ನು, ರಸಿಕನ ಇಲ್ಲದ ಪುರುಷನಿಗೆ ಬಂದು ಒಡಂಬಿಡುವುದನ್ನು ಕೀಳು ಮಾತನ್ನು ಮಾತನಾಡಲು ಪ್ರಾರಂಭಿಸಿದ್ಯಾ? ಚೇರ್ಬಂದಿ ಕವಚಂ ದೊಡ್ಡ
ನಿನ್ನ ಕುತಂತ್ರ